ಎಲ್ಲರಿಗೂ ನಮಸ್ಕಾರ. ಇಂದು ನಾವು ನಮ್ಮ ಕಾರ್ಖಾನೆ ಮತ್ತು ಯಂತ್ರೋಪಕರಣಗಳನ್ನು ನಿರ್ವಹಿಸುವ ಬಗ್ಗೆ ಚರ್ಚಿಸಲಿದ್ದೇವೆ. ಇದು ನಮಗೆ ಉತ್ಪನ್ನಗಳನ್ನು ಹೆಚ್ಚು ಸುಗಮವಾಗಿ ಸಾಗಿಸಲು ಮತ್ತು ಹೆಚ್ಚು ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸಲು ಸಹಾಯ ಮಾಡುತ್ತದೆ. ಈ ಕೆಳಗಿನ ಸಾಮರ್ಥ್ಯಗಳೊಂದಿಗೆ ಸಿರಿಧಾನ್ಯ ಸೆಮಿಯಾ ಉತ್ಪಾದನಾ ಘಟಕವನ್ನು ಸ್ಥಾಪಿಸುವತ್ತ ನಾವು ಗಮನಹರಿಸುತ್ತೇವೆ. 1000 ರಿಂದ 1500 ಚದರ ಅಡಿ ವಿಸ್ತೀರ್ಣದ ದಿನಕ್ಕೆ 180 ಕೆಜಿ ತೂಕದ ಮಧ್ಯಮ ಗಾತ್ರದ ಕಾರ್ಖಾನೆ. ಮೊದಲಿಗೆ ನಾವು ಕಚ್ಚಾ ವಸ್ತುಗಳ ಪ್ರವೇಶ ಮತ್ತು ಶೇಖರಣೆಯೊಂದಿಗೆ ಪ್ರಾರಂಭಿಸುತ್ತೇವೆ. ಸುಲಭವಾಗಿ ಇಳಿಸಲು ಕಚ್ಚಾ ವಸ್ತುಗಳ ಶೇಖರಣೆಗಾಗಿ ಪ್ರವೇಶದ್ವಾರದ ಬಳಿ ಒಂದು ಪ್ರದೇಶವನ್ನು ಗೊತ್ತುಪಡಿಸಿ. ಅದರ ನಂತರ ಹಿಟ್ಟು ಗಿರಣಿಯನ್ನು ಹೊಂದಿರಿ. ಸೆಮಿಯಾವನ್ನು ತಯಾರಿಸಲು ಬಳಸುವ ಸಿರಿಧಾನ್ಯಗಳನ್ನು ರವಾದಲ್ಲಿ ಪುಡಿ ಮಾಡಲಾಗುತ್ತದೆ. ಮುಂದೆ ನೀವು ಮಿಶ್ರಣ ಯಂತ್ರವನ್ನು ಇರಿಸಿ. ಈ ಪ್ರದೇಶವನ್ನು ಸೆಮಿಯಾ ರವಾವನ್ನು ಮಿಶ್ರಣ ಮಾಡಲು ಬಳಸಲಾಗುತ್ತಿತ್ತು. ಇದರ ನಂತರ ಸೆಮಿಯಾ ಎಕ್ಸ್ಟ್ರೂಡರ್ ಯಂತ್ರ ಇರಬೇಕು. ಸಣ್ಣ ರಂಧ್ರಗಳ ಮೂಲಕ ಹಿಟ್ಟನ್ನು ಒತ್ತಾಯಿಸುವ ಸಾಧನವು ಉದ್ದವಾದ, ತೆಳುವಾದ ಸೆಮಿಯಾದ ಎಳೆಗಳನ್ನು ರೂಪಿಸುತ್ತದೆ. ರಂಧ್ರದ ಗಾತ್ರವು ಸೆಮಿಯಾದ ದಪ್ಪವನ್ನು ನಿರ್ಧರಿಸುತ್ತದೆ. ಇದು ಬಯಸಿದ ಗಾತ್ರಗಳಲ್ಲಿಯೂ ಕಡಿತಗೊಳ್ಳುತ್ತದೆ. ಅದರ ನಂತರ ನಿಮಗೆ ಒಣಗಿಸುವ ಉಪಕರಣಗಳು ಬೇಕಾಗುತ್ತವೆ. ಈ ಪ್ರದೇಶವನ್ನು ಸೆಮಿಯಾ ಆಕಾರದ ಒಣಗಲು ಬಳಸಲಾಗುತ್ತದೆ. ಅದರ ನಂತರ ನೀವು ಪ್ಯಾಕಿಂಗ್ ಯಂತ್ರವನ್ನು ಇರಿಸಿ. ಈ ಯಂತ್ರವನ್ನು ಸ್ವಯಂಚಾಲಿತವಾಗಿ ಪ್ಯಾಕೇಜಿಂಗ್ ಮಾಡಲು ಬಳಸಲಾಗುತ್ತದೆ. ನಿರ್ಗಮನದ ಬಳಿ ಸಿದ್ಧಪಡಿಸಿದ ಉತ್ಪನ್ನದ ಸಂಗ್ರಹಣೆ ಮತ್ತು ರವಾನೆಗಾಗಿ ಒಂದು ಪ್ರದೇಶವನ್ನು ಸ್ಥಾಪಿಸಿ. ಸಿದ್ಧಪಡಿಸಿದ ಉತ್ಪನ್ನಗಳನ್ನು ಶೇಖರಿಸಿಡಲು ಶೆಲ್ವಿಂಗ್ ಘಟಕಗಳು ಅಥವಾ ಹಲಗೆಗಳನ್ನು ಬಳಸಿ ಸುಲಭ ಪ್ರವೇಶ ಮತ್ತು ರವಾನೆಗಾಗಿ ಆಯೋಜಿಸಲಾಗಿದೆ. ಈ ಎಲ್ಲ ಅಂಶಗಳನ್ನು ಪರಿಗಣಿಸುವ ಮೂಲಕ ನೀವು ಸಜ್ಜೆಯನ್ನು ಪರಿಣಾಮಕಾರಿಯಾಗಿ ಉತ್ಪಾದಿಸಬಹುದು. ವ್ಯಾಪಾರೋಚ್ ಚಾನೆಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಆಲ್ ದಿ ಬೆಸ್ಟ್.